ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಹೊರವಲಯದಲ್ಲಿ ಭಾರಿ ಪ್ರಮಾಣದ ಸ್ಫೋಟಕ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ರಾಶಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಆವಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಾರ್ಮೋಡ ಆವರಿಸಿದೆ. 100ಕ್ಕೂ ಹೆಚ್ಚು ಜಿಲೆಟಿನ್ ಕಡ್ಡಿಗಳು ಹಾಗೆ ವೈರ್ ಪತ್ತೆಯಾಗಿದೆ. ಬೆಂಗಳೂರು ನಗರ ಗಡಿಯಲ್ಲಿ ಸ್ಫೋಟಕ ಸಂಗ್ರಹ ಆಗಿದ್ದು ಹೇಗೆ ಅನ್ನುವಂಥ ಪ್ರಶ್ನೆ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಕಲ್ಲು ಕ್ವಾರಿಗಾಗಿ ಬಳಕೆಯನ್ನ ಮಾಡಲಾಗ್ತಾ ಇತ್ತಾ ಅಥವಾ ವಿಧ್ವಂಸಕ ಕೃತ್ಯಕ್ಕೆ ಏನಾದರೂ ಸಂಚನ್ನ ರೂಪಿಸಿದ್ರಾ? ವಿವಿಧ ಆಯಾಮಗಳಲ್ಲಿ ಆವಲಹಳ್ಳಿ ಪೊಲೀಸರು ಇದೀಗ ತನಿಖೆಯನ್ನ ಶುರು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಪತ್ತೆಯಾದಂಥ ರಾಶಿ ಜಿಲೆಟಿನ್ ಕಡ್ಡಿಗಳು ಇವು. ಹೊರವಲಯದಲ್ಲಿ ಭಾರಿ ಪ್ರಮಾಣದ ಸ್ಫೋಟಕ ಪತ್ತೆಯಾಗಿರೋದ್ರಿಂದ ಒಂದು ರೀತಿಯ ಆಘಾತ ಎದುರಾಗಿದೆ. ಯಾರು ಈ ರೀತಿಯಾಗಿ ಜಿಲೆಟಿನ್ ಕಡ್ಡಿಯನ್ನ ಇಟ್ಟಿದ್ದಾರೆ, ಜೊತೆಗೆ ಕಲ್ಲು ಕ್ವಾರಿಗೆ ಬಳಕೆಯನ್ನ ಮಾಡಲಾಗ್ತಾ ಇತ್ತಾ ಅಥವಾ ಬೇರೆ ಏನಾದರೂ ಪ್ಲಾನ್ಸ್ ಇತ್ತ ಅನ್ನುವಂತಹ ಪ್ರಶ್ನೆ ಮೂಡಿರುವಂತಹ ಹಿನ್ನೆಲೆಯಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಸಂಚು ಮಾಡಿದ್ರ ಅನ್ನುವಂತಹ ಆಂಗಲ್ನಲ್ಲಿ ಇದೀಗ ತನಿಖೆ ಕೂಡ ಮುಂದುವರಿತಾ ಇದೆ. ಆವಲಹಳ್ಳಿ ಪೊಲೀಸರು ಸದ್ಯ ತನಿಖೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ಅಂತ ಬಂದಾಗ ಕೆಲವೆಡೆ ಈ ಹಿಂದೆಯೂ ಕೂಡ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿತ್ತು, ತೀರಾ ಆತಂಕ ಸೃಷ್ಟಿಯಾಗಿತ್ತು. ಅದೇ ರೀತಿಯಾಗಿ ಇದೀಗ ಮತ್ತೊಮ್ಮೆ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಜಿಲೆಟಿನ್ ಕಡ್ಡಿಗಳ ಜೊತೆಗೆ ಅದರ ವೈರ್ ಇದೆ ಅಂತ ಹೇಳಿ. ಬೆಂಗಳೂರು ನಗರ ಗಡಿಯಲ್ಲಿ ಸ್ಫೋಟಕ ಸಂಗ್ರಹ ಪತ್ತೆಯಾಗಿದೆ. ಇದು ದೇವರಾಜು ಬಾ, ಇಲ್ಲಿ ಒಬ್ರು ಲೆಕ್ಕ ಮಾಡ್ಕೋಬೇಕು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಬೆಂಗಳೂರಿನಲ್ಲಿ ಮತ್ತೊಮ್ಮೆ ರಾಶಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ ಅಂತ ಹೇಳಿದ್ರೆ ಇದು ಬೆಳಕಿಗೆ ಬಂದಿದ್ದು ಹೇಗೆ? ಅಂದ್ರೆ ಗಡಿಯಲ್ಲಿ ಈ ಸ್ಫೋಟಕ ಸಂಗ್ರಹ ಆಗಿದ್ದು ಹೇಗೆ? ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ ಏನು? ದಿವ್ಯಾ, ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದ್ದು ಆ ಪ್ರಕರಣವನ್ನ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ರಾಶಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರುವಂತದ್ದು. ಹೀಗಾಗಿ ಸಾಕಷ್ಟು ಆತಂಕಕ್ಕೂ ಕೂಡ ಇದು ಎಡೆಮಾಡಿಕೊಟ್ಟಿರುವಂತದ್ದು. ಸದ್ಯಕ್ಕೆ ಈ ರಾಶಿ ಜಿಲೆಟಿನ್ ಕಡ್ಡಿಗಳನ್ನ ವಶಕ್ಕೂ ಕೂಡ ಪಡೆದುಕೊಳ್ಳಲಾಗಿದೆ. ಅಂದ್ರೆ ಈ ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ 100ಕ್ಕೂ ಹೆಚ್ಚು ಜಿಲೆಟಿನ್ ಕಡ್ಡಿಗಳಾಗಿರ್ಬೋದು, ವೈರ್ಗಳಾಗಿರ್ಬೋದು ಪತ್ತೆಯಾಗಿದೆ. ಇನ್ನು ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಇನ್ನು 2 ತಿಂಗಳಲ್ಲೇ ಸ್ವಾತಂತ್ರ್ಯ ದಿನಾಚರಣೆ ಕೂಡ ಇರುವಂತದ್ದು. ಈ ಸಂದರ್ಭದಲ್ಲಿಯೇ ಈ ರೀತಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರುವಂತದ್ದು ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿದೆ. ಒಂದು ಕಡೆ ಕಲ್ಲು ಕ್ವಾರಿ ಉದ್ಯಮವನ್ನ ನಡೆಸೋದಕ್ಕೆ ಇದನ್ನು ತರಲಾಗಿದೆಯಾ ಅಥವಾ ವಿಧ್ವಂಸಕ ಕೃತ್ಯವನ್ನ ನಡೆಸೋದಕ್ಕೆ ಏನಾದ್ರೂ ಇದನ್ನು ತರಲಾಗಿದೆಯಾ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಹೀಗಾಗಿ ಈ ಸ್ಫೋಟಕದಂತಹ ಕಿಡಿಗೇಡಿಗಳ ಪತ್ತೆಗಾಗಿ ಪೊಲೀಸರು ಕೂಡ ಹುಡುಕಾಟವನ್ನು ನಡೆಸಿದ್ರು ಮತ್ತು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಕಂಪ್ಲೀಟ್ ಆಗಿ ಈ ಸ್ಫೋಟಕಗಳು ಅಂದ್ರೆ ಜಿಲೆಟಿನ್ ಕಡ್ಡಿಗಳೇನಿದೆ ಅವುಗಳನ್ನು ಕೂಡ ವಶಪಡಿಸಿಕೊಂಡಿರುವಂತದ್ದು. ಈಗ ಸದ್ಯಕ್ಕೆ ಈ ಏನು ಸ್ಫೋಟಕಗಳು ಪತ್ತೆಯಾಗಿದೆ ಅದು ಆವಲಹಳ್ಳಿಯ ಈ ಕಾಡಾಗ್ರಹಾರ ಬಳಿಯಲ್ಲಿ ಪತ್ತೆಯಾಗಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಈ ವೆಂಕಟರಾಮರೆಡ್ಡಿ ಎಂಬಾತ ಮತ್ತು ಆತನ ಕೆಲಸಗಾರ ಏನಿದ್ದಾನೆ ಆತನ ಬಳಿ ಇದ್ದಂತಹ ಈ ಜಿಲೆಟಿನ್ ಕಡ್ಡಿಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಅಂದ್ರೆ ಬಂಡೆ ಹೊಡೆಯೋದಕ್ಕೆ ನಾವು ಇವುಗಳನ್ನ ತಂದಿದ್ದೀವಿ ಅಂತ ಆರೋಪಿಗಳು ಹೇಳ್ತಾ ಇದಾರಂತೆ. ಆದ್ರೆ ಕ್ವಾರಿಗಾಗಿ ಈ ಬಂಡೆ ಹೊಡೆಯೋದಕ್ಕೆ ತಂದಿದ್ದೀವಿ ಅಂತ ಆರೋಪಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಇಷ್ಟೊಂದು ಮಟ್ಟದ ಈ ಜಿಲೆಟಿನ್ ಕಡ್ಡಿಗಳನ್ನ ಸಂಗ್ರಹಿಸಿಟ್ಟಿದ್ದು ಸಾಕಷ್ಟು ಅನುಮಾನಗಳು ಕೂಡ ಎಡೆಮಾಡಿ ಕೊಡ್ತಾ ಇರುವಂತದ್ದು. ಹೀಗಾಗಿ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ಅಧಿಕಾರಿಗಳು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಮತ್ತು ಆ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಜಿಲೆಟಿನ್ ಕಡ್ಡಿಗಳು ಇಷ್ಟರ ಮಟ್ಟಿಗೆ ಒಂದಿಷ್ಟು ಇನ್ನು ಬಂಡೆ ಹೊಡೆಯೋದಕ್ಕಾದ್ರೂ ಕೂಡ ತಂದಂತಹ ಸಂದರ್ಭದಲ್ಲಿ ಇಂತಿಷ್ಟು ಪ್ರಮಾಣದ ಜಿಲೆಟಿನ್ ಕಡ್ಡಿಗಳನ್ನ ಮಾತ್ರ ತರಬೇಕಾಗಿದೆ. ಆದ್ರೆ ಇಲ್ಲಿ 200ಕ್ಕೂ ಹೆಚ್ಚು ಜಿಲೆಟಿನ್ ಕಡ್ಡಿಗಳನ್ನ ಇಟ್ಕೊಳ್ಳಲಾಗಿರುವಂತದ್ದು ಸಾಕಷ್ಟು ಅನುಮಾನಗಳು ಕೂಡ ಎಡೆಮಾಡಿ ಕೊಡ್ತಾ ಇದೆ. ಹೀಗಾಗಿನೇ ಆವಲಹಳ್ಳಿ ಪೊಲೀಸರು ಕೂಡ ಇಬ್ಬರನ್ನ ವಶ ಪಡೆದುಕೊಂಡು ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೇಳ್ತೀನಿ ಸರ್ ಒಂದು ಸ್ವಲ್ಪ ಜಾಗ ಬಿಡಿ. ಸರ್